ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಬೆಂಬಲಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾನು KSRTC ಬಗ್ಗೆನೂ ಮಾತಾಡ್ತಿಲ್ಲ ಮತ್ತು NWRTC ಬಗ್ಗೆನೂ ಮಾತಾಡ್ತಿಲ್ಲ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರ್ಯಾರು ತಯಾರಾಗ್ತಾ ಇದ್ದೀರಾ, ನಾನು ಗೌರ್ಮೆಂಟ್ ಜಾಬ್ನ ತಗೋಬೇಕು ಅಂತ ಈ ಒಂದು ಸ್ಪರ್ಧೆಯಲ್ಲಿ, ಈ ಒಂದು ಸ್ಪರ್ಧಾ ಜಗತ್ತಲ್ಲಿ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ನ ತಗೊಂಡಿದ್ದೀರಾ ಸ್ನೇಹಿತರೆ, ನೋಡಿ ಇವಾಗ KEA ಇಂದ ತುಂಬ ಹುದ್ದೆಗಳು ಖಾಲಾಗಿದೆ, ನಿಮಗೆಲ್ಲ ಗೊತ್ತು. ಇನ್ಕ್ಲೂಡಿಂಗ್ ಕಲ್ಯಾಣ ಕರ್ನಾಟಕ ಕಂಡಕ್ಟ್ರು ಸೇರಿ ತುಂಬ ಹುದ್ದೆಗಳು ಖಾಲಾಗಿದೆ. ಮತ್ತು ಮುಂದೆ ಬರುವ ಫ್ಯೂಚರಲ್ಲಿ ಈಗ ನೋಡಿ, ನಮ್ಮ ಸಾಹೇಬರು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂಥ ಪರಮೇಶ್ವರ್ ಸಾಹೇಬರು ಕೂಡ ಈ ಪೊಲೀಸ್ ಇಲಾಖೆ ಅಂತ ತುಂಬ 8,000 ಚಿಲ್ಡ್ರನ್ನು ಕೂಡ ಪೊಲೀಸ್ ಕಾಲ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಪೊಲೀಸ್ ಆಗೋರಿಗೆ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲರೂ ಕೂಡ ತಯಾರಾಗಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗ್ತಾರೆ ಅವ್ರಿಗೆಲ್ಲ ನಾನು ಗ್ರೂಪ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಗ್ರೂಪ್ ಲಿಂಕ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಯಾರು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಯಾರ್ಯಾರು ಸುಮ್ಮನೆ ನಮ್ಮ KSRTC ಅಭ್ಯರ್ಥಿಗಳು ಆ ಥರ ಜಾಯ್ನ್ ಆಗಿಬಿಡಿ ಸ್ನೇಹಿತರೆ, ಅವ್ರಿಗೆಲ್ಲ ಗ್ರೂಪ್ ಮಾಡೋದು. ಯಾರ್ಯಾರು ಪೊಲೀಸ್ ಇಲಾಖೆಗೆ ಆಗ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರ್ಯಾರು ತಗೊಂಡಿದ್ದೀರಾ, ಈ ಪೊಲೀಸ್ ಇಲಾಖೆ ಅಥವಾ ಇದು ಈಗ BM, ಈಗ ಏನು ಕಲ್ಯಾಣ ಕರ್ನಾಟಕದಲ್ಲಿ ಕಾಲ್ ಮಾಡಿದಲ್ಲ ಕಂಡಕ್ಟ್ರು, ಅಥವಾ ಬೇರೆ ಬೇರೆ ಹುದ್ದೆ ಸಬ್ ಇನ್ಸ್ಪೆಕ್ಟರ್ಗಳಾಗ್ಬೋದು, FDA, SDA, ಆಮೇಲೆ ಇದು ಕಾಲೇಜಲ್ಲಿ ಉಪನ್ಯಾಸಕರು, ಯಾವುದೇ ಎಕ್ಸಾಮ್ಸ್ ಆಗ್ಬೋದು. ನಾವು ಈ ಒಂದು ಗ್ರೂಪಲ್ಲಿ ಪ್ರತಿಯೊಂದು ಪೇಪರ್ ಗುರುದೇವ್ ಅಕಾಡೆಮಿಯಿಂದ ಪ್ರಶ್ನೆ ಪತ್ರಿಕೆಗಳು ಅಥವಾ ಪೇಪರ್ ಕಟ್ಟಿಂಗ್ಸು, ಪ್ರತಿದಿನ ಪೇಪರ್, ಡೈಲಿ ನ್ಯೂಸ್ ಪೇಪರ್ ಹಾಕ್ತೀನಿ ಸ್ನೇಹಿತರೆ. ಆಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳು ತುಂಬ ಹಾಕ್ತಾಯಿರ್ತೀನಿ. ಓದೋರ್ಗಂತೂ ತುಂಬ ಅನುಕೂಲ. ಯಾರು ಓದ್ಕೋಬೇಕು ಅಂತ ಇದ್ದೀರಾ ಸರ್, ಆ ಬುಕ್ ಓದಬೇಕಾ ಈ ಬುಕ್ ಓದಬೇಕಾ ಅನ್ನೋದಕ್ಕಿಂತ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ನೀವೇನಾದರೂ ನಾನು ಕೊಟ್ಟಂತಹ ಈ ಗ್ರೂಪಲ್ಲಿ ಏನು ಹಾಕ್ತೀನಿ ಅದನ್ನು ನೀವು ರೆಫರ್ ಮಾಡಿದ್ರೆ ಆರಾಮಾಗಿ ನೀವು ಎಕ್ಸಾಮ್ಗಳನ್ನ ಸುಲಭವಾಗಿ ಪಾಸ್ ಮಾಡ್ಬೋದು. ಆ ಥರ ನಾನು ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಹಾಕ್ತೀನಿ. ಅರ್ಥದ ಗುರುದೇವ್ ಅಕಾಡೆಮಿಯಿಂದ, IAS ಅಕಾಡೆಮಿಯಿಂದ ನಮಗೆ ಪ್ರಶ್ನೆ ಇದು ಕರೆಂಟ್ ಇವೆಂಟ್ಸ್ ಪತ್ರಿಕೆಗಳೆಲ್ಲ ಬರುತ್ತೆ. ಅದನ್ನೆಲ್ಲನೂ ಕೂಡ ನಾನು ಗ್ರೂಪ್ಗೆ ಹಾಕ್ತೀನಿ. ಯಾರ್ಯಾರು ಓದ್ತೀರಾ, ಯಾರು ಫ್ಯೂಚರಲ್ಲಿ ಗೌರ್ಮೆಂಟ್ ಜಾಬ್ನ ತಗೋಬೇಕು ಅಂತ ಇದ್ದೀರಾ, ಅದು ಯಾವುದೇ ಸರ್ಕಾರಿ ಹುದ್ದೆ ಆಗ್ಬೋದು, ಪ್ರೊಫೆಷನರಿಂದ ಹಿಡಿದು ಯಾರ್ಯಾರು ಅತಿಥಿ ಉಪನ್ಯಾಸಕರಿಂದ ಹಿಡಿದು ಅಥವಾ ಯಾವುದಕ್ಕೆ ಓದ್ಕೋಬೇಕು ಅಂತಿದ್ದೀರಾ, PUC ಲೆಕ್ಚರ್ಗಾಗ್ಬೋದು, ಡಿಗ್ರಿ ಲೆಕ್ಚರ್ಗಾಗ್ಬೋದು, ಅಥವಾ ಹೈಸ್ಕೂಲ್ ಟೀಚರ್ಗಾಗ್ಬೋದು, FDA, SDA, ಪೊಲೀಸ್ ಇಲಾಖೆ, ಯಾವುದೇ ಸರ್ಕಾರಿ ಹುದ್ದೆ ಕಾಲ್ ಮಾಡೋರು ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ. ರೈಲ್ವೆ ಮುಂತಾದ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಯಾವುದಕ್ಕೆ ನೀವು ಅಪ್ಲಿಕೇಶನ್ ಹಾಕೊಂಡ್ರು ಕೂಡ ಒಳ್ಳೆ ಆಪರ್ಚುನಿಟಿ ಇರೋ ಒಂದು ಗ್ರೂಪ್ಗೆ ಸೇರಿಕೊಂಡ್ರೆ, ಈ ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಓದುವಂಥ ವಿದ್ಯಾರ್ಥಿಗಳು ಮಾತ್ರ ಜಾಯ್ನ್ ಆಗಿ ಸ್ನೇಹಿತರೆ, ಅರ್ಥ ಆಯ್ತಾ? ಸುಮ್ಮನೆ ಯಾರ್ಯಾರು ಜಾಯ್ನ್ ಹಾಕೋಗ್ಬೇಡಿ. ಫ್ಯೂಚರಲ್ಲಿ ಯಾರು ಓದಬೇಕು ಅಂತ ಅಂದ್ಕೊಂಡಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ತಯಾರಾಗ್ತಿದ್ದೀರಾ, ನೀವೆಲ್ಲ ಜಾಯ್ನ್ ಆಗ್ಬೋದು. ಈ ಒಂದು ಗ್ರೂಪ್ನ ಅವಕಾಶನ ನೀವು ಬಳಸ್ಕೊಂಡು ನೀವು ತಯಾರಾಗ್ಬೋದು. ಒಳ್ಳೆ ಆಪರ್ಚುನಿಟಿ. ಬಟ್ಟು ಯಾವುದೇ ರೀತಿಯಲ್ಲೂ ಬರೀ ಇದು ಅಡ್ಮಿನ್ ಮಾತ್ರ ಹಾಕೋಂಥ ಮೆಸೇಜ್ ಇರುತ್ತೆ ಸ್ನೇಹಿತರೆ. ಅಡ್ಮಿನ್ಸ್ ಮಾತ್ರ ಹಾಕ್ತಾರೆ, ಬೇರೆ ಯಾರಿಗೂ ಮೆಸೇಜ್ ಮಾಡುವಂಥ ಅವಕಾಶ ಇರಲ್ಲ. ಇದರಲ್ಲಿ ಪ್ರಚಲಿತ ಪೇಪರ್ಸ್ ಬರುತ್ತೆ, ಪ್ರಚಲಿತ ಘಟನೆಗಳು ಪೇಪರ್ಸು, ಡೈಲಿ ನ್ಯೂಸ್ ಪೇಪರ್ ಬರುತ್ತೆ, ಕ್ವಶನ್ ಪೇಪರ್ ಬರುತ್ತೆ, ಯಾವ್ದಾದ್ರು ನೋಟಿಫಿಕೇಷನ್ಸ್ ಕಾಲ್ ಆಗಿದ್ರೆ ಸರ್ಕಾರಿ ಹುದ್ದೆ ಅದೆಲ್ಲ ಬರ್ತಾ ಇರುತ್ತೆ. ನೀವು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಅರ್ಥ ಆಯ್ತಾ? ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಓದುವಂಥ ಅಭ್ಯರ್ಥಿಗಳು ಸುಮ್ಮನೆ ಯಾರ್ಯಾರು ಸೇರೋಕ್ಕೆ ಹೋಗ್ಬೇಡಿ. KSRTC ನಾವು ಇಷ್ಟು ದಿನ KSRTC ಅಭ್ಯರ್ಥಿಗಳಿಗೂ ಅಂತ ನಾನು ವೀಡಿಯೋಗಳನ್ನ ಮಾಡ್ತಿದ್ದೆ, ಅವರೆಲ್ಲ ಜಾಯ್ನ್ ಹಾಕೋಗ್ಬಿಡಿ. ಓದುವಂಥ ವಿದ್ಯಾರ್ಥಿಗಳು ಮಾತ್ರ ಜಾಯ್ನ್ ಆಗಿ ಸ್ನೇಹಿತರೆ, ಅರ್ಥ ಆಯ್ತಾ? ಓದುವಂಥ ವಿದ್ಯಾರ್ಥಿಗಳು ಮಾತ್ರ ಜಾಯ್ನ್ ಆಗಿ. ನಿಮಗೆ ಒಳ್ಳೆ ಆಪರ್ಚುನಿಟಿ. ಓದುವಂಥ ಅಭ್ಯರ್ಥಿಗಳಿಗೆ ಒಳ್ಳೆ ಆಪರ್ಚುನಿಟಿ, ಅರ್ಥ ಆಯ್ತಾ? ಈ ಒಂದು ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲರೂ ಕೂಡ ಜಾಯ್ನ್ ಆಗಿ. ಓದುವಂಥ ವಿದ್ಯಾರ್ಥಿಗಳು. ಆಮೇಲೆ NWRTC ಮತ್ತು KSRTC ಎಲ್ಲಿಗೆ ಬಂದು ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಹೋಗಲ್ಲ, ಹೇಳಿದ್ರೆ ತಪ್ಪಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಅವರು ಈ ವಾರ ಅಂತ ಹೇಳ್ತಾರೆ, ನಮಗೆ ಮಾಹಿತಿ, ಆಮೇಲೆ ಅದೇ ಪೋಸ್ಟ್ಪೋನ್ ಆಗುತ್ತೆ. ಆಮೇಲೆ ನೀವು ಏನು ಸರ್ ಹಂಗಂತ ಹಿಂಗಂತಾರೆ, ನೀವು ಕ್ವಶನ್ಗಳು ಕೇಳೋದು ಬೇಡ.
ಸದ್ಯಕ್ಕೆ ಕರೆಯುವಂಥ ಸೂಚನೆ ಏನಾದರೂ ಇದ್ದರೆ ನಾವು ಕೂಡ ನಿಮಗೆ ವೀಡಿಯೋಗಳನ್ನ ಮಾಡಿ ತಿಳಿಸ್ತೀವಿ. ಅಲ್ಲಿ ತನಕ ಯಾರು ಕೂಡ ಫೋನು ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಮೆಸೇಜ್ನೂ ಮಾಡೋಕ್ಕೆ ಹೋಗ್ಬೇಡಿ ಯಾವಾಗ ಅಂತ. ಅದು ಏನಾಗ್ತಾಯಿದೆ ಅಂತ ನೋಡೋಣ ಮುಂದೆ. ಸುಮ್ಮನೆ ನಿಮಗೆ ಇಲ್ಲದೇ ಇರೋದನ್ನ ಹೇಳೋಕ್ಕಾಗ ನಾವು ಆಗಲ್ಲ ಅಲ್ವಾ. ಅದು ಮುಂದೆ ಫ್ಯೂಚರಲ್ಲಿ ಏನಾಗ್ತಾಯಿದೆ ಅದನ್ನು ನಾವು ಕನ್ಫರ್ಮಾಗಿ ಇನ್ನೂ ಇಲ್ಲ ಇವತ್ತೇ ಬಿಡ್ತಾರೆ, ನಾಳೆಗೆ ಬಿಡ್ತಾರೆ, ನಾಡ್ದೇ ಬಿಡ್ತಾರೆ ಅನ್ನೋದಾದರೆ, ಅಥವಾ ನೆಕ್ಸ್ಟ್ ವೀಕಲ್ಲಿ ಬಿಡ್ತಾರೆ ಅನ್ನೋದಾದರೆ ನಿಮಗೆ ವೀಡಿಯೋಗಳು ಮಾಡಿ ತಿಳಿಸ್ಬೋದು. ಸುಮ್ಮನೆ ಇಲ್ಲ ಈ ತಿಂಗಳು ಬಿಡ್ತಾರೆ ಅಂತ ಮುಂದಿನ ತಿಂಗಳು ಬಿಡ್ತಾರೆ ಅಂತ ಹೇಳ್ಕೊಂಡು ಹೋಗಿ ನೀವು ಕೆಲಸ ಕಾರ್ಯಗಳನ್ನ ಬಿಟ್ಟು ಅಯ್ಯೋ ನಂದು ಆಗುತ್ತೇನೋ ಅಂತ ನೀವು ಕಾಯೋದು ಬೇಡ. ನಿಮ್ಮ ಕೆಲಸ ನೀವೇನಾಗಿ ಮಾಡ್ಕೋತಿದ್ದೀರಾ ಅದನ್ನು ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ನೀವೇನು ಮಾಡ್ಕೊಂಡು ಹೋಗ್ತಾಯಿದ್ದೀರಾ ಅದನ್ನು ಮಾಡ್ಕೊಂಡು ಹೋಗಿ, ನೀವೇನು ತಲೆ ಕೆಡಿಸ್ಕೊಬಿಡಿ. ಅದು ಹಾಗೆ ಆಗುತ್ತೆ ಖಂಡಿತವಾಗ್ಲೂ. NWRTC ಅವರು ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಕೂಡ ಅವರು ಹೇಳಿದ್ರು, ಎಲ್ಲ ನಿಮ್ಗೆ ನಾನು ಮಾತು ಕೊಟ್ಟಂಗೆ ಮಾಡಿಸ್ಕೊಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ರಂತೆ. ಆಮೇಲೆ 545ಕ್ಕೂ ಕೂಡ ಹೋರಾಟ ನಡೀತಾ ಇದೆ, ಅಭ್ಯರ್ಥಿಗಳೆಲ್ಲ ಹೋರಾಟ ಮಾಡ್ತಾಯಿದ್ದಾರೆ. ಎಲ್ರಿಗೂ ಕೂಡ ಕೈ ಜೋಡಿಸಿ ಮುಂದೆ ಅದನ್ನು ಕೂಡ ಹೇಳ್ತೀನಿ ನಾನು ಸ್ನೇಹಿತರೆ. ಯಾರು ಕೂಡ ಇದು ಮಾಡಿಬಿಡಿ. ಬಟ್ಟು ಇದನ್ನು ನಚ್ಕೊಂಡಾಗಲಿ ಅಯ್ಯೋ ನಂದು ಆಗುತ್ತಂತೆ ಮುಂದಿನ ತಿಂಗಳಂತೆ, ಈ ವಾರ ಅಂತೆ, ನೆಕ್ಸ್ಟ್ ವೀಕ್ ಅಂತೆ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಕಾದು ಕುಳಿತುಕೋಬೇಡಿ. ಆಗಲ್ಲ ಅಂತಲೇ ಮೈಂಡ್ಗೆ ಸೆಟ್ ಮಾಡಿಕೊಂಡು ನೀವು ಅಯ್ಯೋ ಕೆಲಸ ಆಗಲ್ಲ ಇನ್ನು ಕರೆಯೋದಿಲ್ಲ ಅಂದ್ಕೊಂಡು ನಿಮ್ಮ ಕೆಲಸ ಏನು ಮಾಡ್ತಾಯಿದ್ದೀರಾ ಅದನ್ನು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ. ಯಾಕೆಂದರೆ ನಿಮಗೂ ಜೀವನ ಅಂತ ಆಗಬೇಕಲ್ಲ. ಸುಮ್ಮನೆ ಎಷ್ಟೋ ಜನ ಇವನ ಇದಾಗ್ಸೆ ಥರ್ಡ್ ಲಿಸ್ಟ್ ಬರೀತಾರಂತೆ, 545 ಆಗುತ್ತಂತೆ. ಯಾವಾಗ ಸರ್ NWRTC 2000 ತಗೋತಾರಂತೆ, 1800 ತಗೋತಾರಂತೆ, 1500 ತಗೋತಾರಂತೆ ಅಂತ ನೀವು ಮೈಂಡಿಗೆ ಸೆಟ್ ಮಾಡಿಕೊಂಡು ಎಷ್ಟೋ ಜನ ಕೆಲಸನೇ ಮಾಡ್ತಾಯಿಲ್ಲ ಸ್ನೇಹಿತರೆ. ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿದ್ದೀರಾ, ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದ್ದೀರಾ ಅಲ್ವಾ, ನಿಜ ತಾನೇ? ಆ ಥರ ಏನೂ ಆಗೋದು ಬೇಡ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ದಯವಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಅದು ಆಗನಾಗ ಆಗಿ ಆಗುತ್ತೆ ಸ್ನೇಹಿತರೆ. ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ, ದಯವಿಟ್ಟು ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ. ಆಗನಾಗ ಆಗಿ ಆಗುತ್ತೆ. ಯಾರ್ಯಾರು ಕಂಡಕ್ಟ್ರಿಗೆ ಹಾಕಬೇಕು ಅಂತಿದ್ರೆ ಕಲ್ಯಾಣ ಕರ್ನಾಟಕದ್ದು ಇದೇ ನವಂಬರ್ 10ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಯಾರ್ಯಾರು ಕಂಡಕ್ಟರ್ ಆಗಬೇಕು ಅಂತಿದ್ದೀರಾ, ಯಾಕೆ ಯಾವ್ದಾದ್ರು ಸಿಗಲಿ, ಮೊದಲು ಒಂದು ಕೆಲಸವನ್ನು ತಗೊಳ್ಳಿ. ಈಗೊಂದು ಕಾಲದಲ್ಲಿ ಕಂಡಕ್ಟರ್ ಕೆಲಸ, ಪೊಲೀಸ್ ಕೆಲಸ ಅಂತ ಯಾವುದೇ ರೀತಿ ಭೇದ ಭಾವ ಮಾಡೋಕ್ಕೆ ಹೋಗಬೇಡಿ. ಅದು ಎಷ್ಟೇ ಹೈಯರ್ ಎಜುಕೇಷನ್ ಮಾಡಿದ್ರು ಕೂಡ ಸ್ನೇಹಿತರೆ, ಎಷ್ಟೇ ಹೈಯರ್ ಎಜುಕೇಷನ್ ಮಾಡಿದ್ರು ಕೂಡ ಕಂಡಕ್ಟರ್ ಕೆಲಸ ಅದು ಇದು ಅಂತ ನೀವು ಭೇದ ಭಾವ ಮಾಡೋಕ್ಕೆ ಹೋಗಬೇಡಿ. ಮೊದಲು ಒಂದು ಜೀವನ ಕಟ್ಕೊಂಡ್ರೆ ತನ್ನಟಕ್ಕೆ ತಾನೇ ಮುಂದಿನ ಫ್ಯೂಚರು ನಿಮಗೆ ಕಾಣುತ್ತೆ. ಅಂದರೆ ಒಂದು ಕೆಲಸವನ್ನು ಸಿಕ್ಕಿದ್ರೆ ಬೇರೆ ಹುದ್ದೆಗಳೆಲ್ಲ ಸಿಗುತ್ತೆ. ನೀವು ಕೆಲಸನೇ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಅದಾಗಿಡುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ಯಾರು ಹೈಯರ್ ಎಜುಕೇಷನ್ ಮಾಡಿದ್ದೀರಾ ಅದೆಲ್ಲ ಬಿಟ್ಟಾಕ್ಬಿಟ್ಟು ಮೊದಲು ಅಪ್ಲಿಕೇಶನ್ ಹಾಕೋದು ಕಲ್ತ್ಕೊಳ್ಳಿ, ಎಕ್ಸಾಮ್ ಬರೆಯೋದು ಕಲ್ತ್ಕೊಳ್ಳಿ. ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮುಂದೆ ದೊಡ್ಡ ಹುದ್ದೆಗಳಿಗೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಯಾವ ಥರ ಎಕ್ಸಾಮ್ ಫೇಸ್ ಮಾಡಬೇಕು, ಯಾವ ಥರ ಕ್ವಶನ್ಸ್ಗಳು ಬರ್ತವೆ ಅದನ್ನು ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ನೀವು ಎಕ್ಸಾಮ್ ಬರಿತಾಯಿದ್ರೆ ಯಾವುದ್ರಲ್ಲಾರು ಒಂದು ಕ್ಲಿಕ್ ಆಗ್ಬೋದು. ಯಾರು ಕೂಡ ಮೊದಲನೇ ಪ್ರಯತ್ನದಲ್ಲೇ ಪಾಸಾಗೋರ ಸಂಖ್ಯೆ ತುಂಬ ಕಮ್ಮಿ. ಮೊದಲನೇ ಪ್ರಯತ್ನದಲ್ಲೇ ನೀವು ಪ್ರಯತ್ನ ಪಡ್ತಾಯಿದ್ರೆ ಆರಾಮಾಗಿ ನೀವು ಯಾವುದಾದ್ರು ಒಂದು ಹುದ್ದೆನ ಗಿಟ್ಟಿಸ್ಕೋಬೋದು ಸ್ನೇಹಿತರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಲ್ಯಾಣ ಕರ್ನಾಟಕದ್ದು ಹೈದರಾಬಾದ್ ಕರ್ನಾಟಕದವ್ರಿಗೆ 240 ಪೋಸ್ಟು, ಮತ್ತು ಹೈದರಾಬಾದ್ ಕರ್ನಾಟಕದವ್ರಿಗೆ 60 ಪೋಸ್ಟ್ ಇದೆ. ಎಷ್ಟೋ 1-2 ಎಷ್ಟಾರು ಸಿಗಲಿ, ಮೊದಲು ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಎಕ್ಸಾಮ್ ಬರೆಯೋದು ಕಲ್ತ್ಕೊಳ್ಳಿ. ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಯಾವ ಥರ ಎಕ್ಸಾಮ್ಸ್ನ ಫೇಸ್ ಮಾಡಬೇಕು ಅನ್ನೋದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನೀವು ಬೇರೆ ಹುದ್ದೆಗಳ್ನು ಕೂಡ ಪಾಸ್ ಮಾಡ್ಬೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ ಅಂತ ಹೇಳೋದು. ಓಕೆ ಸ್ನೇಹಿತರೆ, ಇಷ್ಟಿದೆ ಮಾಹಿತಿ. ಏನಾದರೂ ಮಾಹಿತಿ ಇದ್ದರೆ ಖಂಡಿತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಷಯ ಎಲ್ಲನೂ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC.